ಹಲೋ, ವೆಲ್ಕಮ್ ಟು ಎಸ್ ಬಿ ಅಡುಗೆ ಮನೆ. ಇವತ್ತು ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಟೇಸ್ಟಿ ಆ್ಯಂಡ್ ಈಸಿ ಕೂಡ. ಆ್ಯಂಡ್ ಫಿಶ್ ಲವರ್ಗೆ ಇದಂತೂ ತುಂಬಾ ಈಸಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗಿದೆ, ವಾಚ್ ಅವರ್ಸ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ನೀವು ಲೈಕ್ಸ್ ಕೊಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗಿನ್ನೂ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ಒಂದು ಪಾತ್ರೆಯಲ್ಲಿ 2-3 ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಚಕ್ಕೆ ಲವಂಗನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಮೆಣಸನ್ನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂದು ಬೆಳ್ಳುಳ್ಳಿ, ಫುಲ್ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ತಾಯಿದ್ದೀನಿ. 2 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಇದೆಲ್ಲ ಮಸಾಲೆಗೆ ನಾವು ರೆಡಿ ಮಾಡ್ಕೊಳ್ತಾ ಇರೋದು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಟೊಮೆಟೊ ಬೇಕು ಅಂದರೆ ಕೂಡ ಟೊಮೆಟೊ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಟೊಮೆಟೊ ಬದಲು ಹುಣಸೆಹಣ್ಣು ಯೂಸ್ ಮಾಡ್ತಿದ್ದೀನಿ. ಹುಣಸೆಹಣ್ಣು ಜಾಸ್ತಿನೇ ಯೂಸ್ ಮಾಡ್ತಿದ್ದೀನಿ. ಮೀನು ಸಾಂಬಾರು ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ, ಮತ್ತು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೆ. ಮತ್ತು ಗಸಗಸೆನ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಣಗಿರೋ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಂದು 4-5 ಯೂಸ್ ಮಾಡಿದ್ರು ಸರಿ ಹೋಗುತ್ತೆ. ಯಾಕಂದರೆ ನಾವು ಸಾಂಬಾರು ಪುಡಿ ಯೂಸ್ ಮಾಡ್ತಿದ್ದೀವಿ. ಸೊ ಅದಕ್ಕೆ ಸಾಂಬಾರು ಪುಡಿಯಲ್ಲೇ ನಾವು ಖಾರನ ಆ್ಯಡ್ ಮಾಡಿರ್ತೀವಿ. ನೋಡಿ, ಈಗ ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಟೇಸ್ಟ್ ತಕ್ಕಂಗೆ ಮತ್ತು ಖಾರದ ತಕ್ಕಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಬೋದು. ನಿಮಗೆ ಗೊತ್ತಿರುತ್ತೆ ಎಷ್ಟು ಹಾಕ್ಕೊಂಡ್ರೆ ಎಷ್ಟು ಖಾರ ಇರುತ್ತೆ, ಎಷ್ಟು ಹಾಕ್ಕೊಂಡ್ರೆ ಎಷ್ಟು ಮಂದ ಬರುತ್ತೆ ಸಾರು ಅಂತ. ನಾನಿಲ್ಲಿ ಒಂದು 3 ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಿದ್ದೀನಿ. ಮತ್ತು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಲೋ ಫ್ಲೇಮಲ್ಲಿ, ಏನು ಮಸಾಲೆ ಹಾಕಿದಾಗ ಸಾಂಬಾರು ಪುಡಿ ಮತ್ತು ಅರಿಶಿನ ಹಾಕಿದಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಯಾಕಂದರೆ ತಳ ಅಂಟ್ಕೊಬಾರ್ದು. ಸೊ ಅದಕ್ಕೇ. ಈಗ ನಾನು 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಹುಣಸೆ ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ 2 ಇಡಿ ಆಗೋಷ್ಟು ಅಥವಾ 100 ಗ್ರಾಮ್ ಆಗೋಷ್ಟು ಹುಣಸೆ ಹಣ್ಣನ್ನ ಫಸ್ಟೇ ನೆನೆಸಿಟ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಉಳಿಬೇಕು ಅಂದರೆ ಹುಣಸೆ ಹಣ್ಣು ಸಮೇತ ಹಾಗೆ ಹಾಕ್ಬೋದು, ಪರವಾಗಿಲ್ಲ. ಒಂದು ಮೀಡಿಯಮ್ ಆಗಿದ್ದರೆ ಸಾಕು ಅಂತ ಹೇಳೋರು. ಹುಣಸೆ ಹಣ್ಣು ನೀರು ಮಾತ್ರ ಹಿಂಡ್ಕೊಂಡು, ನೋಡಿ, ಆ ನೀರು ಮಾತ್ರ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅದನ್ನು ಅಷ್ಟೇ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ ಆಫ್ ಮಾಡಿಬಿಡಿ, ಸಾಕು. ಈ ಥರ ಮಾಡೋದ್ರಿಂದ ಮೀನು ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ. ಆ್ಯಂಡ್ ಫಿಶ್ನೂ ಅಷ್ಟೇ ನೀವು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ. ನೋಡಿ, ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಈಗ ಒಂದು ದೊಡ್ಡ ಪಾತ್ರೆ ತೊಗೊಳ್ತಾ ಇದ್ದೀನಿ. ಆ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳಿ. ಹಾಗೆ ಕರಿಬೇವಿನ ಸೊಪ್ಪು ಎಣ್ಣೆಗೆ ಹಾಕ್ಕೊಳ್ಳಿ. ಗ್ಯಾಸ್ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಮತ್ತು ಈಗ ಅರ್ಧ ಅಥವಾ 1 ಈರುಳ್ಳಿನ ಹಚ್ಚಿಟ್ಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡಿ ಅದನ್ನು. ಈ ಥರ ಒಗ್ಗರಣೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ. ಮಸಾಲೆ ಸಾಂಬಾರು ಎಲ್ಲರೂ ಮಾಡಬೇಕಾದ್ರೆ ಈ ಥರ ಒಗ್ಗರಣೆ ಹಾಕ್ಕೊಳ್ತಾರೆ. ಒಬ್ಬೊಬ್ರು ಲಾಸ್ಟಲ್ಲಿ ಬೇಕು ಅಂದರೆ ಹಾಕ್ಕೊಳ್ತಾರೆ. ಈಗ ನೋಡಿ, ಗ್ರೈಂಡ್ ಮಾಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು.
ಮಿಕ್ಸಿ ಜಾರಲ್ಲಿರೋ ಮಸಾಲೆ ಕೂಡ ನೀರಲ್ಲಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೀರು ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಮೀನು ಸಾಂಬಾರು ಅಂದರೆ ನೀವು ನೀರನ್ನ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿಯಲ್ಲಿ ಒಂದು ಸ್ವಲ್ಪ ಗಟ್ಟಿ ಇರಬೇಕು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ನೋಡಿ ಆ ಥರ ಇದ್ದರೆ ಸಾಕು. ನಾನು ಯಾವ ಥರ ತೋರಿಸ್ತಿದ್ದೀನಿ ಅದೇ ರೀತಿ ಇದ್ದರೆ ಸಾಕು. ನಾನಿಲ್ಲಿ ಆ ಮಸಾಲೆಗೆ 1 ರಿಂದ 1.5 ಚಮಚ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ ಅಷ್ಟೇ ಇದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಯಾಕೆ ಇಲ್ಲಿ ಜಾಸ್ತಿ ನೀರನ್ನ ಯೂಸ್ ಮಾಡಬಾರ್ದು ಅಂದರೆ ಮೀನಲ್ಲಿ ಆಲ್ರೆಡಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಬೇಯಿಸಿದಾಗ ಮಸಾಲೆಗೆ ಹಾಕಿ ಬೇಯಿಸಿದಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಬಿಟ್ಕೊಂಡಾಗ ಅದಿನ್ನೂ ನೀರಾಗುತ್ತೆ. ಸೊ ಅದಕ್ಕೇ ಈಗ ಅದನ್ನು ಮಸಾಲೆನ ಒಂದು 5 ಮಿನಿಟ್ಸ್ ಬಿಡಿ. ನೋಡಿ ಮೀನನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಮೇಲೆ 1-2 ಆ ಥರ ಚಾಕುವಲ್ಲಿ ಕೈದಿಟ್ಕೊಳ್ಳಿ. ಜಾಸ್ತಿ ದೊಡ್ಡ ಮೀನಾದರೆ 1-2 ಪೀಸ್ ಮಾಡ್ಕೊಳ್ಳಿ. ನೋಡಿ ಈಗ 5 ನಿಮಿಷ ಅಥವಾ 6 ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಚೆನ್ನಾಗಿ ಕುದಿಬೇಕು. ನೋಡಿ ಈ ಥರ. ಈಗ ಇದಕ್ಕೆ ಒಂದೊಂದಾಗೆ ಮೀನನ್ನ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳಿ. ನೋಡಿ ಎಷ್ಟು ಸಾಂಬಾರಿದೆ ಅದರಲ್ಲಿ. ಇದು ಹಾಕಿದ ತಕ್ಷಣ ಯಾವ ರೀತಿ ಮುಳುಗ್ತಾ ಇದೆ ನೋಡ್ತಾ ಇರ್ಬೋದು ನೀವು. ನೋಡಿ ಈಗ ನೋಡಿ ಜಾಸ್ತಿ ರಫಾಗಿ ಕಲ್ಸಕ್ಕೆ ಹೋಗಬೇಡಿ. ಸುಮ್ಮನೆ ಹಂಗೆ ಕಲಸಿ ಮೀನೆಲ್ಲ ಮುಳ್ಕೊಳ್ಬೇಕು. ಆ ರೀತಿ ಕಲಿಸ್ಕೊಳ್ಳಿ ಸಾಕು. ಯಾಕಂದರೆ ಮೀನು ಬೇಗ ಬೆಂದ್ಬಿಡುತ್ತೆ. ಸೊ ಅದಕ್ಕೇ ನೋಡಿ ನೋಡ್ತಾ ಇರ್ಬೋದು ಆಲ್ರೆಡಿ ಅದೊಂದು ಮೀನು ಹಾಕಿದ ತಕ್ಷಣ ಅದು ಜಾಸ್ತಿ ಹೊತ್ತಾಗಿತ್ತು ಏನೋ. ಸೊ ಅದು ಬೆಂದ್ಬಿಟ್ಟಿದೆ ಆಲ್ರೆಡಿ. ನೋಡಿ ಈ ಥರ ಒಳಗಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅದು ಬೇಯೋ ಥರ ಮಾಡ್ಕೊಳ್ಳಿ ಸಾಕು. ನೋಡಿ ಈಗ ಮೀನು ಸಾಂಬಾರು ರೆಡಿಯಾಗಿದೆ. ನಮ್ಮ ಕಡೆ ಎಲ್ಲ ಮೀನು ಸಾಂಬಾರಕ್ಕೆ ನೋಡಿ ಈ ಥರ ದೃಷ್ಟಿ ತೆಗಿತೀವಿ. ಚಾಕುನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಕೆಂಪಾಗಿ ಬಿಸಿ ಮಾಡಿಬಿಟ್ಟು ಈಗ ಆ ಕಡೆ ಈ ಕಡೆ 3 ಸತಿ ದೃಷ್ಟಿ ತೆಗೆದು ಮತ್ತು ಪಾತ್ರೆಗೆ 3 ಸತಿ ದೃಷ್ಟಿ ತೆಗ್ದು ನೋಡಿ ಈ ಥರ ಇಡ್ತೀವಿ. ಅದು ಅಂಟ್ಕೊಂಡ್ರೂ ಸರಿ ಅಂಟ್ಕೊಂಡಿಲ್ಲ ಅಂದ್ರೂ ಸರಿ ಈ ಥರ 3 ಕಡೆ ದೃಷ್ಟಿ ತೆಗೆದು ನಾವು ಆಮೇಲೆ ಸಾಂಬಾರನ್ನ ಹಾಕ್ಕೊಳ್ತೀವಿ. ಅದು ಪದ್ಧತಿ ಆಗ್ಲಿಂದ ಮಾಡ್ಕೊಂಡು ಬಂದಿರೋ ಪದ್ಧತಿ. ಸೊ ಅದಕ್ಕೇ ಆ ಥರ ಮಾಡ್ತೀವಿ. ನಿಮ್ಮ ಮನೇಲಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಮಾಡ್ತೀವಿ. ನೋಡಿ ಈಗ ರೆಡಿಯಾಗಿದೆ. ಮೀನು ಸಾರು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮೀನಿಗಿಂತ ಸಾರೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.